ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಒಂದು ವ್ಲಾಗ್ ಮಾಡಾಕತ್ತೀನಿ. ಸಂಕ್ರಾಂತಿ ವಿಶೇಷವಾಗಿ ನಾವು ಎಲ್ಲಿಗೆ ಹೊಂಟೇವೆ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಸಂಕ್ರಾಂತಿ ಹಬ್ಬನ ಅನ್ನೋದನ್ನು ಈ ಒಂದು ವ್ಲಾಗ್ ಒಳಗೆ ನಿಮ್ಗೆ ತಿಳ್ಸಕ್ಕೆ ಹೊಂಟೀನಿ. ಆ್ಯಂಡ್ ಈ ಒಂದು ಸಂಕ್ರಾಂತಿ ದಿನ ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೆ. ಸೊ ಹಾಗೆ ನಮ್ಮ ಬಾಳಿನ ಪಥವು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಗಲಿ ಅಂತಂದು ಎಲ್ಲರೂ ಕೂಡ ವಿಶ್ ಮಾಡ್ತೀನಿ. ಹಾಗೆ ಎಲ್ಲರ ಒಂದು ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸಲಿ ಅಂತಂದು ವಿಶ್ ಮಾಡ್ತೀನಿ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು, ನಿಮಗೂ ಮತ್ತು ನಮ್ಮ ಕುಟುಂಬದವರಿಗೂ. ಆ್ಯಂಡ್ ನಮ್ಮ ಒಂದು ಕುಟುಂಬದವ್ರ ಜೊತೆ ನಾನು ನನ್ನ ಮಗನ ಕರ್ಕೊಂಡು ಯಾವ ರೀತಿ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದನ್ನ ಈ ವ್ಲಾಗ್ ಒಳಗೆ ನಿಮಗೆ ಒಂದಿಷ್ಟು ಕ್ಲಿಪ್ಸ್ಗಳನ್ನು ಹಾಕಿ ತೋರಿಸ್ತೀನಿ, ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು. ಮಕರ ಸಂಕ್ರಾಂತಿಯ ವಿಶೇಷ ಏನು, ಈ ಹಬ್ಬನ ಯಾವಾಗಿಂದ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾವು ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಈ ಒಂದು ವ್ಲಾಗ್ ಒಳಗೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಹಬ್ಬ ಅಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಬ್ಬ ಬಂದರೆ ಮನೆ ತುಂಬ ಒಂದು ಸಡಗರ, ಸಂಭ್ರಮ, ಕೆಲಸ ಕಾರ್ಯ ಸಿಕ್ಕಾಪಟ್ಟೆ ಬ್ಯುಸಿ ಇರ್ಬಿಡ್ತೇವೆ ಮನೆಯವರೆಲ್ಲರೂ. ಸೊ ಅದೇ ರೀತಿ ಚೆಂದಾಗ ರೆಡಿಯಾಗಿ ಮತ್ತು ಬೇರೆ ಬೇರೆ ಕಡೆ ಹೋಗಿ ಎಲ್ಲ ಕಡೆ ಹೋಗಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ನಾವು ಕೂಡ ಎಲ್ಲಿ ಹೊಂಟೇವೆ ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಅನ್ನೋದು ಕೂಡ ನಾನು ಹೇಳ್ತೀನಿ. ನನ್ನ ಮಗನೂ ರೆಡಿ ಮಾಡಿ ನಾನು ರೆಡಿಯಾಗಿನೇ ಸಂಕ್ರಾಂತಿ ಹಬ್ಬಕ್ಕೆ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಬೇಕು. ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಆಗಿಬಿಟ್ಟೈತಿ. ಸೊ ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಸೊ ಎಲ್ಲರೂ ಸಂಕ್ರಾಂತಿ ಹಬ್ಬನ ಸಖತ್ತಾಗಿ ಆಚರಣೆ ಮಾಡಿರಿ ಅಂತಲೂ ಹೇಳ್ತೀನಿ. ಯಾಕಂದ್ರೆ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಈ ಒಂದು ಮೊದಲನೇ ಹಬ್ಬನ ಚಂದಂಗೆ ಸೆಲೆಬ್ರೇಟ್ ಮಾಡಬೇಕು. ಆಮೇಲೆ ಜೀವನದೊಳಗೆ ಉತ್ಸಾಹನ ಇಲ್ಲಿಂದನೇ ಸ್ಟಾರ್ಟ್ ಮಾಡಿರಿ ಅಂತಲೇ ಹೇಳೋದು. ಹೊಸ ವರ್ಷ ಬಂದ ತಕ್ಷಣ ನೀವೇನು ಮಾಡ್ತೀರಿ, ಅವಾಗಂತಂದು ಇದು ರೆಸೊಲ್ಯೂಷನ್ ಹಾಕಿ ನಾ ಇವತ್ತಿಂದ ಈ ಕೆಲಸ ಮಾಡ್ತೀನಿ, ಅವತ್ತಿಂದ ಆ ಕೆಲಸ ಮಾಡ್ತೀನಿ ಅಂತಂದು ಹೇಳೋದಾಗ್ತೈತಿ. ಬಟ್ ಯಾವ ಕೆಲಸನೂ ನಮ್ದು ಮಾಡೋದಾಗಿರಂಗೆ ಇಲ್ಲ. ಅದ್ರ ಸಲುವಾಗಿ ನಾ ಏನು ಹೇಳ್ತೀನಿ ಅಂದ್ರೆ, ಇವಾಗ ಇನ್ನೊಂದು 15 ದಿನ ಏನೋ ಕಳೆದು ಹೋಯ್ತು. ಸೊ ಇನ್ಮೇಲಾದರೂ ಇನ್ನೊಂದು ಚಾನ್ಸ್, ಇವತ್ತು ಹೊಸ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಮತ್ತು ಇವತ್ತಿಂದನೂ ಸ್ಟಾರ್ಟ್ ಮಾಡೋಕ್ಕೆ ಏನೂ ಕಾಲ ಇನ್ನೂ ಹೋಗಿಲ್ಲ. ಸೊ ನಿಮ್ಮ ಒಂದು ಏನಾದರೂ ಹೊಸ ಕೆಲಸಗಳಿಗೆ ನೀವು ಬುನಾದಿ ಹಾಕಬೇಕಂತ ಅಂದಿದ್ರು, ಅಥವಾ ನಿಮ್ಮ ಒಂದು ಲೈಫ್ ಸ್ಟೈಲ್ ಏನಾದರೂ ಚೇಂಜಸ್ ಆಗಬೇಕು ಅಂತ ನೀವು ಆಸೆ ಇಟ್ಕೊಂಡಿದ್ರು, ಇವತ್ತಿಂದನೂ ಸ್ಟಾರ್ಟ್ ಮಾಡ್ಕೋಬೋದು. ನೀವು ಹಬ್ಬನ ಸಖತ್ತಾಗಿ ಖುಷಿಯಿಂದ ಆಚರಣೆ ಮಾಡಿ ಅದಾದಮೇಲೆ ನಿಮ್ಮ ಒಂದು ಜೀವನದ ಹೊಸ ಹಾದಿಯನ್ನು ನೀವು ರೂಪಿಸ್ಕೋಬೇಕು. ಸೂರ್ಯ ತನ್ನ ಪಥವನ್ನು ಹೆಂಗೆ ಬದಲಾಯಿಸ್ತಾನೆ ಹಂಗೆ ನಿಮ್ಮ ಜೀವನದ ಲೈಫ್ ಸ್ಟೈಲ್ ಕೂಡ ನೀವು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೇಬೇಕಾಗ್ತೈತಿ. ಸೊ ನಿಮ್ಮ ಲೈಫ್ ಅಷ್ಟು ಚೆನ್ನಾಗಿದ್ದೇ ಇರ್ತೈತಿ, ಬಟ್ ಇನ್ನೂ ಸ್ವಲ್ಪ ಸುಧಾರಣೆ ಮಾಡ್ಕೋಬೇಕು ಅಂದ್ರೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಮಾಡಲೇಬೇಕಾಗ್ತೈತಿ. ಏನಾದರೂ ಒಂದು ಜೀವನದೊಳಗೆ ಹೊಸದಾಗಿ ಮಾಡೋದ್ರಿಂದ ವರ್ಷ ಇಡೀ ಚೆಂದಾಗಿ ಕಳೀತೈತಿ. ಆಮೇಲೆ ಲೈಫ್ ಒಳಗೆ 2026 ಇದನ್ನ ಮಾಡಿದ್ನಪ್ಪ ಅಂತಂದು ಏನಾದರೂ ಒಂದು ಸ್ವಲ್ಪ ಅನ್ನಿಸ್ತಿರ್ತೈತಿ. ಸೊ ನಾನು ಕೆಲಸಗಳು ಕೂಡ ಸ್ಟಾರ್ಟ್ ಆಗಿದ್ದಾವೆ. ಸೊ ನನ್ನ ಮಗನ ಜೊತೆನೇ ಸ್ಟಾರ್ಟ್ ಆಗಿದ್ದಾವೆ. ಸೊ ಇನ್ನೂ ವರ್ಷ 2026 ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನೂ ಭಾಳ ಅದಾವು, ಕೆಲಸ ಮಾಡುವು, ಆಗ್ತಾವು ಬಿಡ್ತಾವು. ನಮ್ಮ ಪ್ರಯತ್ನವಂತೂ ನಾವು ಮಾಡಲೇಬೇಕಾಗ್ತೈತಿ. ಸೊ ಜಾಸ್ತಿ ಕೊರಿಯೋದು ಬೇಡ, ನೋಡಂಬರ್ರಿ ನಮ್ಮ ಒಂದು ಸಂಕ್ರಾಂತಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಂದು. ಸೊ ನಾವು ಕೂಡ ರೆಡಿಯಾಗಿನೇ ಹೊರಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್, ಮಕರ ಸಂಕ್ರಾಂತಿ ವ್ಲಾಗ್. ಎಸ್ ಗೈಸ್, ಸ್ಟಾರ್ಟ್ ಮಾಡೋಣ ವ್ಲಾಗ್ನ. ಸೊ ಎಸ್ ಗೈಸ್, ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡೋಕೆ ನಾವೇನೋ ಹೊಳಿಗೆ ಹೊಂಟೇವಿ. ಸೊ ಕೃಷ್ಣ ಸಾಗರ, ಜಲಸಾಗರ ನಮ್ಮ ಊರ ಹತ್ರನೇ ಇರೋದ್ರಿಂದ ಹೊಳಿ ಕಡೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡುವುದಾಗಿ ಇವತ್ತಿನ ಒಂದು ಪ್ಲ್ಯಾನ್ ಆಗೈತಿ. ಸೊ ಫೈನಲಿ ನಾನು ಕೂಡ ರೆಡಿಯಾಗಿದ್ದೀನಿ. ನನ್ನ ಮಗನ್ನ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂತಂದು ಮಲಗಿಸಿ ಬಂದೀನಿ ಕೆಳಗೆ. ಸೊ ಮಲ್ಕೊಂಡು ಎದ್ದು ಅಂದ್ರೆ ಸ್ವಲ್ಪ ಆಟಾಡೋಕೆ ಅಲ್ಲಿ ಆರಾಮ್ಸೆ ಅವನಿಗೆ ಎನರ್ಜಿ ಇರ್ತೈತೆ ಅಂತಂದು. ಸೊ ಇವತ್ತಿನ ಒಂದು ಸಂಕ್ರಾಂತಿ ವಿಶೇಷವಾಗಿ ನಾವು ಹೊಳಿಗೆ ಹೋಗಿ ಸ್ನಾನ ಮಾಡಿ ಅಲ್ಲಿ ಪೂಜೆ ಮಾಡಿ ಆಮೇಲೆ ಎಲ್ಲ ಮನೆ ಮಂದಿಯವರೆಲ್ಲರೂ ಸೇರಿ ಚೆಂದಾಗಿ ಫನ್ ಎಲ್ಲ ಮಾಡಿಕೊಂಡು ಊಟನೆಲ್ಲ ಮಾಡಿ ಬರಬೇಕು. ಸೊ ಇಷ್ಟು ಸಂಕ್ರಾಂತಿಯ ಒಂದು ಪ್ಲ್ಯಾನ್ ಆಗೈತಿ. ಆ್ಯಂಡ್ ಹೊಳಿ ಒಳಗೆ ಜಳಕ ಮಾಡೋದ್ರಿಂದ ಸಾಬೂನು ಹಚ್ಕೊಂಡು ಶಾಂಪೂ ಹಚ್ಕೊಂಡು ಜಳಕ ಮಾಡೋಲ್ಲ. ನಾವು ಇವತ್ತು ಅರಿಶಿನ ಮತ್ತು ಎಳ್ಳು ಎರಡನ್ನೂ ಸ್ಮ್ಯಾಶ್ ಮಾಡಿ ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಹಚ್ಕೊಂಡು ನಾವು ಇವತ್ತು ಸಂಕ್ರಾಂತಿ ದಿನ ನಾವು ಹೊಳಿ ಒಳಗೆ ಹೋಗಿ ಜಳಕ ಮಾಡ್ತೀವಿ ಇದನ್ನು. ಸೊ ಇದಿಷ್ಟು ಪ್ಲ್ಯಾನ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅಂತಂದು. ಆ್ಯಂಡ್ ಇವತ್ತು ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಮಕರ ಸಂಕ್ರಾಂತಿ ಬೇರೆ ಕಡೆ ಈ ಒಂದು ಸಂಕ್ರಾಂತಿನ ಆಚರಣೆ ಮಾಡ್ತಾರೆ. ತಮಿಳ್ನಾಡಿನವರು ಪೊಂಗಲ್ ಅಂತಂದು ಆಚರಣೆ ಮಾಡ್ತಾರೆ. ಆಮೇಲೆ ಪಂಜಾಬ್ನವರು ಯಾವುದದು ಲೋರಿ ಅಂತಂದು ಆಚರಣೆ ಮಾಡ್ತಾರೆ. ಆಮೇಲೆ ಅಸ್ಸಾಂ ಕಡೆ, ಆ್ಯಕ್ಚುಲಿ ನಾವು ಅಸ್ಸಾಂ ಒಳಗೆ ಏನಾರ ಇವಾಗ ಗುವಾಹಟಿ ಒಳಗೆ ಇದ್ವಿ ಅಂದ್ರೆ ಅಲ್ಲಿ ಇವಾಗ ಯಾವುದಾದ್ರು
ಬಿಹು ಮಾಡ್ತಾರೆ. ಇವಾಗ ಬಿಹು ಆಚರಣೆ ಮಾಡ್ತಿದ್ರು. ಅಲ್ಲಿದವ್ರು ಬಿಹು ಯಾವ ರೀತಿ ಆಚರಣೆ ಮಾಡ್ತಿದ್ರು ಹಬ್ಬ ಅಂತಂದ್ರೆ ಅಲ್ಲಿದ್ದರೆ ಅಲ್ಲಿ ತೋರಿಸ್ತಿದ್ದೆ. ಬಟ್ ನಾನು ಇಲ್ಲದಿನ ಇವಾಗ ಸಂಕ್ರಾಂತಿ ಹಬ್ಬನ ನಮ್ಮ ಕರ್ನಾಟಕದೊಳಗೆ ಸಂಕ್ರಾಂತಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದನ್ನು ಇವತ್ತು ತೋರಿಸ್ತೀವಿ. ಕೃಷ್ಣ ಯುಗದ ಕಾಲದೊಳಗೆ ಈ ಒಂದು ಸಂಕ್ರಾಂತಿನ ಕೊಯ್ಲು ಹಬ್ಬ ಅಂಥೇಳಿ ಇದನ್ನ ಆಚರಣೆ ಮಾಡ್ತಿದ್ರಂತ. ಅಂದ್ರೆ ರೈತರು ತಮ್ಮ ಒಂದು ಬೆಳೆಗಳನ್ನು ದೇವರಿಗೆ ಅರ್ಪಿಸಿ ಪೂಜೆ ಮಾಡಿ ಸಂತೋಷದಿಂದ ನಮ್ಮ ಒಂದು ಚಲೋ ಆಗಿ ಬೆಳೆ ಎಲ್ಲ ಚಂದ ಬಂದೈತಿ ಅಂತಂದು ದೇವರಿಗೆ ಸಮರ್ಪಣೆ ಮಾಡಿ ಫುಲ್ ಖುಷಿ ಒಳಗೆ ಕುಂದಾಡಿ ಒಂದು ಸಂಭ್ರಮನ ಆಚರಣೆ ಮಾಡ್ತಿದ್ದಾರಂತ. ಈ ವರ್ಷವೂ ಕೂಡ ಬೆಳೆಗಳು ಸರಿಯಾಗಿ ಬೆಳೀಲಿ, ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತಂದು ದೇವರಲ್ಲಿ ಪ್ರಾರ್ಥನೆ ಮಾಡೋದಾಗಿರ್ಬೋದು. ಈ ರೀತಿ ಆ ಒಂದು ಕೊಯ್ಲು ಹಬ್ಬ ಅಂತಂದು ಕೃಷ್ಣ ಯುಗ ಕಾಲದಲ್ಲಿ ಈ ಒಂದು ಹಬ್ಬನ ಆಚರಣೆ ಮಾಡ್ತಿದ್ರು. ಬಟ್ ಇವಾಗಿನ ಸಂಪ್ರದಾಯಗಳು ಸ್ವಲ್ಪ ಚೇಂಜ್ ಆಗ್ತಾ ಬಂದವು. ಅದರಲ್ಲೂ ಈ ಒಂದು ಜನ್ರೇಷನ್ ನಮ್ಮ ಜನ್ರೇಷನ್ ಒಳಗಂತೂ ತೀರಾ ಚೇಂಜಸ್ ಆಗ್ಯವು. ಸೊ ನಾವು ಅಷ್ಟೋ ಇಷ್ಟೋ ಸಂಪ್ರದಾಯನ ಪಾಲಿಸ್ಕೊಂಡು ನಮ್ಮ ತಿಳಿದ ಮಟ್ಟಿಗೆ ನಾವು ಹಬ್ಬನ ಆಚರಣೆ ಮಾಡ್ತೇವೆ. ಸೊ ನಾವು ಇವತ್ತೇನೈತಿ ಮನೆಯೊಳಗನ ಅಡುಗೆನೆಲ್ಲ ಮಾಡ್ಕೊಂಡೇವಿ. ಸೊ ಅಲ್ಲಿ ಹೋಗಿ ಹೊಳಿ ಒಳಗೆ ಹೋಗಿ ಜಳಕ ಮಾಡಿ ಊಟ ಮಾಡೋಕೆ ಬೇಕಲ್ಲ. ಸೊ ಅದರ ಸಲುವಾಗಿ ಎಲ್ಲ ಬುತ್ತಿನೆಲ್ಲ ರೆಡಿ ಮಾಡಿ ಇಟ್ಕೊಂಡೇವಿ. ಆ್ಯಂಡ್ ನಮ್ಮ ತಂಗಿಯರು ನಮ್ಮ ಮಮ್ಮಿ ಆಮೇಲೆ ಅವರು ಕೂಡ ಆ ಕಡೆಯಿಂದ ಊರಿಂದ ಬರತ್ತಾರೆ, ನಾವು ಈ ಕಡೆಯಿಂದ ಹೋಗ್ತೀವಿ. ಎಲ್ಲರೂ ಸೇರಿ ಹೊಳಿ ಒಳಗೆ ಮೀಟ್ ಆಗ್ತೀವಿ. ಸೊ ಅಲ್ಲಿ ಹೋಗಿ ಸ್ನಾನ ಮಾಡಿ ಎಂಜಾಯ್ ಮಾಡಿ ನನ್ನ ಮಗನ ಕರ್ಕೊಂಡು ಫುಲ್ ಫನ್ ಆಗಿ ಎಂಜಾಯ್ ಮಾಡ್ತೀವಿ. ಸೊ ಅದ್ರ ಕ್ಲಿಪ್ಸ್ಗಳನ್ನು ನಿಮ್ಗೆ ತೋರಿಸ್ತೀನಿ. ಕುಸ್ರಳನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕು. ಸೊ ಕುಸ್ರಳನ್ನ ಕೊಟ್ಟು ಎಕ್ಸ್ಚೇಂಜ್ ಮಾಡಿ ಎಳ್ಳು ಬೆಲ್ಲನೂ ಕೊಡ್ಬೋದು. ಇವಾಗಿನ ಒಂದು ಕುಸ್ರಾಳ ವೈಟ್ ಕಲರ್ ಗುಂಡ ಇರ್ತಾವಲ್ಲ, ಸೊ ಅವನ್ನ ಕೊಟ್ಟು ಕೂಡ ವಿಶೇಷನ ತಿಳಿಸ್ತಾರೆ ಹ್ಯಾಪಿ ಮಕರ ಸಂಕ್ರಾಂತಿ ಅಂತಂದು. ಇವತ್ತಿನ ಜನ್ರೇಷನ್ ಒಳಗೆ ಎಲ್ಲರೂ ವಾಟ್ಸಪ್ ಒಳಗನ ಹ್ಯಾಪಿ ಮಕರ ಸಂಕ್ರಾಂತಿ ಅಂತಂದು ವಿಶ್ ಮಾಡ್ತಾರೆ. ಆ್ಯಂಡ್ ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಸ್ಟೋರಿ ಆಗಿರ್ಬೋದು, ಎಲ್ಲ ಕಡೆನೂ ಸ್ಟೇಟಸ್ ಬಿದ್ದುಬಿಟ್ಟಿರ್ತಾವೆ ಹ್ಯಾಪಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತಂದು. ಇವಾಗಿನ ಜನ್ರೇಷನ್ ಯಾವ ರೀತಿ ಜನ್ರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ, ನಾವು ಕೂಡ ಅದ್ರ ಜೊತೆನೇ ಹೋಗಲೇಬೇಕು. ಸೊ ಎಸ್ ಗೈಸ್, ಇವತ್ತಿನ ಒಂದು ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಒಳಗೂ ಕೂಡ ನಾನು ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ನಾನು ವಿಶ್ ಮಾಡತ್ತಿಲ್ಲ. ಸೊ ಅದೇ ರೀತಿ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ನಾವು ಕೂಡ ಅದ್ರ ಜೊತೆ ಹೋಗಲೇಬೇಕಾಗ್ತೈತಿ. ಸೊ ಎಸ್ ಗೈಸ್, ಇವಾಗ ಏನೈತಿ ನಾವು ಹೊಳಿಗೆ ಹೋಗಬೇಕು. ಇಲ್ಲಿಂದ ಆಟೋದೊಳಗೆ ಹೊಳಿಗೆ ಹೋಗ್ತೀವಿ. ಹೊಳಿಗೆ ಹೋಗಿ ನಮ್ಮ ಒಂದು ಆಲ್ಮಟ್ಟಿ ಡ್ಯಾಮ್ ಯಾವ ಥರ ಐತಿ ನಿಮಗೆ ಅಂತಂದು ತೋರಿಸ್ತೀನಿ. ಅಲ್ಲಿ ಹೋಗಿ ಏನೇನು ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ನಮ್ಮ ಜೊತೆ ನೀವು ಕೂಡ ಸಂಕ್ರಾಂತಿ ಹಬ್ಬನ ಎಂಜಾಯ್ ಮಾಡಿರಿ. ಆಮೇಲೆ ನೀವು ಯಾವ ರೀತಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿರಿ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಸಂಕ್ರಾಂತಿ ನೀವು ಏನಾದರೂ ಚೆನ್ನಾಗಿ ಆಚರಣೆ ಮಾಡಿ ಸ್ಪೆಷಲಾಗಿ ಏನಾದರೂ ಮಾಡಿದ್ರೆ ನಮ್ಮ ಒಂದು ಚಾನಲ್ ಒಳಗೆ ನೀವು ಕೂಡ ಹಂಚ್ಕೋಬೋದು ಕಮೆಂಟ್ಸ್ ಕಳಿಸೋದ್ರ ಮೂಲಕ. ಆ್ಯಂಡ್ ಮತ್ತೇನು ಹೇಳಬೇಕಂತಂದ್ರೆ ಇದು ವರ್ಷದ ಮೊದಲನೇ ಹಬ್ಬ. ನಾನು ಮತ್ತು ನಮ್ಮ ಪೃಥ್ವಿ ಇಬ್ಬರ ಅದೇವಿ, ನಮ್ಮ ಯಜಮಾನ್ರಿ ಇಲ್ಲ. ಸೊ ಅವರಿಗೂ ಕೂಡ ಈ ಒಂದು ವಿಡಿಯೋ ಮೂಲಕ ಹ್ಯಾಪಿ ಮಕರ ಸಂಕ್ರಾಂತಿ ಅಂತಂದು ವಿಶ್ ಮಾಡ್ತೀನಿ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ, ಅವರು ಕೂಡ ದೇಶ ಕಾಯಕ್ಕೆ ಹೋಗಿದ್ದಾರೆ. ಅವ್ರು ಅಲ್ಲಿ ದೇಶ ಕಾಯೋದ್ರಿಂದ ನಾವು ಇಲ್ಲಿ ಆರಾಮ್ಸೆ ಖುಷಿಯಿಂದ ಯಾವುದೇ ಚಿಂತೆ ಇಲ್ಲಾರ್ದನ್ನ ಅಲ್ಲಿ ಹೋಗಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕಾಗೋದು. ಸೊ ಅದರಿಂದಾಗಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಮೂಲಕ ವಿಶೇಷನ ತಿಳಿಸಿ ನಿಮಗೂ ಕೂಡ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಸೊ ಲೆಟ್ಸ್ ಗೋ ಗೈಸ್, ಮಕರ ಸಂಕ್ರಾಂತಿನ ಯಾವ ರೀತಿ ಎಂಜಾಯ್ ಮಾಡಿ ಬರ್ತೇವೆ ಅನ್ನೋದನ್ನು ನೋಡ್ಕೊಂಡು ಬರ್ರಿ. ಸಂಕ್ರಾಂತಿ ಸೆಲೆಬ್ರೇಷನಿಗಾಗಿ ಮನೆ ಮಂದಿ ಎಲ್ಲರೂ ಸೇರಿ ಆಟೋದೊಳಗೆ ಹೊಳೆ ಕಡೆ ಹೊಂಟ್ವಿ. ಸೊ ನಮ್ಮ ಊರೊಳಗೆ ರೈಲ್ವೆ ಸ್ಟೇಷನ್ ಐತಿ. ಸೊ ಟೈಮಿಗೆ ರೈಲ್ವೆ ಬರ್ತಾನೆ ಇರ್ತಾವೆ. ರೈಲ್ವೆ ಸ್ಟೇಷನ್ ದಾಟಿನ ನಾವು ಹೋಗಬೇಕು. ನಾವು ಹೋಗುವಷ್ಟೊತ್ತಿಗೆ ರೈಲ್ವೆ ಟೈಮ್ ಆಗಿತ್ತು. ಅದರಿಂದ ರೈಲ್ವೆ ಕೂಡ ಗೇಟ್ ಹಾಕಿರೋದ್ರಿಂದ ನಾವು ರೈಲ್ವೆನ ನೋಡೋಕ್ಕಾಯ್ತು. ನನ್ನ ಮಗನೂ ಕೂಡ ಫುಲ್ ಖುಷಿಯಾದ ರೈಲ್ವೆನ ನೋಡಿ. ಅದಾದಮೇಲೆ ಹೊಳಿ ಕರಡೆ ಬಂದ್ವಿ. ನಮ್ಮ ಮಮ್ಮಿ ಅವರೆಲ್ಲರೂ ಆಲ್ಮೋಸ್ಟ್ ಬಂದುಬಿಟ್ಟಿದ್ರು. ಬಂದು ಅವರು ಸ್ನಾನಕ್ಕೆ ಹೋಗಿದ್ರು. ನಾವು ಸ್ವಲ್ಪ ಲೇಟಾಗಿತ್ತು ಬರೋದು. ಸೊ ನಾವೆಲ್ಲರೂ ಕೂಡ ಅವರಿರೋ ಜಾಗಕ್ಕೆ ಹೊಂಟಿದ್ವಿ. ಸೊ ನೋಡ್ರಿ, ಫುಲ್ ಬ್ಯಾಸ್ಗೆ ಬರಾಕತ್ತಲ್ಲ, ಇನ್ನೇನು ಫುಲ್ ಹೊಳಿ ನೀರೆಲ್ಲ ಇಳಿದ್ಬಿಟ್ಟೈತಿ, ಜಾಸ್ತಿ ನೀರೇನಿಲ್ಲ. ಸೊ ಕಡಿಮೆ ನೀರಿರೋದ್ರಿಂದ ಅವ್ರು ಅಷ್ಟು ದೂರ ಹೋಗಿ ಸ್ನಾನ ಮಾಡತ್ತಿದ್ರೆ ನಾನು ನಮ್ಮ ಪೃಥ್ವಿನ ಕರ್ಕೊಂಡು ಈ ಸೈಡ್ ಬಂದು ದಂಡಿಗೆನ ಕುಂದ್ರಿಸಿ ಆಟ ಮಾಡ್ಸಕತ್ತಿದ್ದೆ ನೀರೊಳಗೆ. ಸೊ ಇವಾಗಿನ್ನೂ ಎಲ್ಲರೂ ಜಳಕ ಮಾಡಿ ರೆಡಿ ಆಗತ್ತಾರ. ಇನ್ನೇನು ಜಳಕ ಎಲ್ಲ ಮಾಡಿಕೊಂಡು ನಾವು ಊಟ ಮಾಡಕ್ಕೆ ಮೇಲ್ಗಡೆ ಹೋಗಬೇಕು. After long back coming back to Akshata's vlog. Yes guys, ಇವರಿಬ್ರು ಸಾರಿ ಜಳಕ ಮಾಡಿ ರೆಡಿ ಆಗಿ ಹೊಂಟ್ರ ಊಟಕ್ಕೆ. ನಾನು ಅಷ್ಟೇ ಮನೆಗಿಂತ ರೆಡಿಯಾಗಿ ಅಷ್ಟೇ ರೆಡಿ ಆಗಿದೆಯಲ್ಲ ಹಬ್ಬ ಐತಿ ಸಂಕ್ರಾಂತಿ ಹಬ್ಬ. ಸಿಸ್ಟರ್ ಬ್ಲಾಗ್ಸ್ ಸಿಸ್ಟರ್ ಕಾಲೇಜ್ ಹತ್ರ ಬಂದಾರ. ಬಾದ್ಮೇಲೆ ಬೆಟ್ಟಿಗೇವಿ, ಅದು ಹೊಳ್ಯಾಗ ಬೆಟ್ಟಿಗೇವಿ. ಇನ್ನೇನು ಊಟ ಮಾಡ್ತೀವಿ ಹೋಗಿ. ಊಟಕ್ಕೆ ಬುತ್ತಿ ಚೀಲ ನೋಡಿ ಹೊರಟಂತೆ ನನ್ನ ಮಗ ಅಲ್ಲೇ. ಹಾಂ, ನಮ್ಮ ಪೃಥ್ವಿ ಮುಂದೆ ಹೋಗ್ಯಾನ. ಇದು ಹೊಳ್ಯಾಗ ಜಳಕ ಮಾಡಿ ಹೊಂಟ್ರಿ. ಹೊಳಿ ಎಲ್ಲ ಕೆಳಗೆ ಮ್ಯಾಲೆ ಮಠ ಐತಿ. ಮಠದ ಕಡೆ ಹೋಗಿ ಊಟ ಮಾಡ್ತೀವಿ ಈಗ.
ಸೊ ಹೊಳೆ ಹತ್ರನ ಸರ್ದಾನಂದ ಮಠ ಅಂತಂದು ಮ್ಯಾಲೆ ಐತಿ. ಸೊ ಅಲ್ಲಿ ಇವತ್ತು ಸಂಕ್ರಾಂತಿ ವಿಶೇಷವಾಗಿ ಹುಗ್ಗಿ ಮತ್ತು ಅನ್ನ ಸಾಂಬಾರ ಪ್ರಸಾದನ ಇಟ್ಟಿದ್ರು. ನಾವು ಮನೆಯಿಂದ ಬುತ್ತಿ ಕಟ್ಕೊಂಡು ಬಂದಿದ್ವಿ, ಬಟ್ ದೇವ್ರ ಪ್ರಸಾದನ ಎಲ್ಲಿ ಹೋದ್ರೂ ಬಿಡಲೇಬಾರ್ದು. ಸೊ ದೇವ್ರ ಪ್ರಸಾದನ ಸ್ವಲ್ಪ ಹಾಕ್ಸ್ಕೊಂಡು ಅದನ್ನು ಕೂಡ ತಿಂದು ಈ ಕಡೆ ನಮ್ಮ ಮಮ್ಮಿ ಬುತ್ತಿ ಕಟ್ಕೊಂಡು ಬಂದಾರ ನೋಡ್ರಿ, ಅವರು ಕೂಡ ಊರಿಂದ. ಸೊ ಅದನ್ನು ಕೂಡ ಎಲ್ಲಾನು ಬಿಚ್ಚಿ ಎಲ್ಲರೂ ಹಂಚ್ಕೊಳಕತ್ತಿದ್ರು. ಎಲ್ಲರೂ ಸ್ವಲ್ಪ ಸ್ವಲ್ಪ ಎಲ್ಲ ಥರ ಅವ್ರವ್ರು ಮಾಡಿದ್ದನ್ನೆಲ್ಲಾನು ಒಂದೊಂದು ರೊಟ್ಟಿ ಒಳಗೆ ಹಚ್ಚಿ ಎಲ್ಲರೂ ಇವ್ರಿಗೆ ಶೇರ್ ಮಾಡೋದು, ಊಟ ಮಾಡೋದು, ಫುಲ್ ಫನ್ ಮಾಡ್ಕೊತ ಕುಂತಿದ್ವಿ. ಸೊ ದೇವ್ರ ಪ್ರಸಾದನೂ ಕೂಡ ಇತ್ತಲ್ಲ, ಅದನ್ನು ಕೂಡ ತಿಂತ ಮನೆಯಿಂದ ಕಟ್ಕೊಂಡ್ಬಂದಿರೋ ಬುತ್ತಿನೂ ಕೂಡ ತಿಂತ ಸಂಕ್ರಾಂತಿ ವಿಶೇಷವಾಗಿ ಎಲ್ಲ ಈ ರೀತಿ ಐಟಮ್ಸ್ನ ಮಾಡಿದ್ವಿ. ರೊಟ್ಟಿ ಮಾಡ್ತಾರೆ ಇವರು. 10 ರೂಪಾಯಿ ಕಂಪ್ಲೇಟ್ ಇಡ್ಲಿ, ಬಾರಿ ಸಸ್ತ. 5 ರೂಪಾಯಿ ಎಸ್ ಗೈಸ್, ಬರ್ರಿ, ಇದು ನಮ್ಮ ಹೊಸ ಅಂಗಡಿ. ಇಲ್ಲಿ ನಾವು ಸಂಕ್ರಾಂತಿ ಸ್ಪೆಷಲ್ ಆಗಿ ಹೊಸ ಓಪನಿಂಗ್ ಮಾಡಕತ್ತೀವಿ. ಹೊಳಿ ಮುಂದೆ ಐತಿದ್ದು, ಇಲ್ಲಿ ಹೊಳಿಗೆ ಬಂದು ಜನರೆಲ್ಲರೂ ಇಲ್ಲಿ ಬಂದು ತಗೋಬಹುದು. ಸಂಕ್ರಾಂತಿ ಸ್ಪೆಷಲ್ ಆಗಿ ರಸಮಲಾಯಿ ಮಾಡ್ತೀವಿ, ಆಮೇಲೆ ಇಡ್ಲಿನೂ ಮಾಡ್ತೇವೆ ನಾವು 10 ರೂಪಾಯಿ. ಜಳಕ ಊಟನೆಲ್ಲನೂ ಶಿಸ್ತಂಗಿ ಮುಗಿಸಿ ಅಲ್ಲಿ ಫನ್ ಆಗಿ ಒಂದಿಷ್ಟು ಕಾಮಿಡಿನೆಲ್ಲನ ಮಾಡಿದ್ವಿ, ನಾನು ನಮ್ಮ ತಂಗಿಯವರೆಲ್ಲರೂ ಸೇರಿ. ಸೊ ಎಲ್ಲರೂ ಸೇರಿ ವಾಪಸ್ ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೋಗುವಾಗ ಮತ್ತೆ ರೈಲ್ವೆ ಗೇಟ್ ಹಾಕ್ಬಿಟ್ಟಿತ್ತು, ಮತ್ತೆ ರೈಲ್ವೆ ಬರೋ ಟೈಮಿಗೆ ಮನೆ ಕಡೆ ಹೊರಟಿದ್ವಿ. ಸೊ ನೋಡ್ರಿ ನೀವು ಯಾವ ರೀತಿ ರೈಲ್ವೆ ಹೊಂಟೈತೆ ಅಂತಂದು. ಸೊ ಇದು ಗೂಡ್ಸ್ ಗಾಡಿ ಹೊಂಟೈತಿ ಇವಾಗ. ಸೊ ಎಲ್ಲನೂ ಇವಾಗ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಆಗಿ ಮುಗೀತು. ಸೊ ಎಸ್ ಗೈಸ್, ಈ ಒಂದು ಸಂಕ್ರಾಂತಿ ವ್ಲಾಗ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡ್ರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ್ರಿ, ಬಾಯ್.